ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಆಚಾರ್ಯ. ಸ್ನೇಹಿತರೆ, 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನಗೆ ಸಂಬಂಧಪಟ್ಟಂತೆ 28/4/2025 ಸುತ್ತಲೆಯ ಪ್ರಮುಖಾಂಶಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ, ಮೊದಲಿಗೆ ಪ್ರಮುಖ ಅಂಶ ವಿದ್ಯಾಪ್ರವೇಶ. 2 ಸೇತುಬಂಧ ಚಟುವಟಿಕೆಗೆ ಸಂಬಂಧಪಟ್ಟಂತೆ, 3 ಆರಂಭಿಕ ಕಲಿಕೆ ಅನುಷ್ಠಾನ. ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿನ ಕಲಿಕಾಂಶಗಳನ್ನು ತರಗತಿ ನಿರ್ವಹಣೆಗೆ ಒಳಪಡಿಸುವುದು ಕಡ್ಡಾಯ ಅಂತಕ್ಕಂಥ ಅಂಕಿಅಂಶಗಳೊಂದಿಗೆ ವಿದ್ಯಾಪ್ರವೇಶ ಶಾಲಾ ಸಿದ್ಧತಾ ಕಾರ್ಯಕ್ರಮ ಏನು ಅಂತಕ್ಕಂಥದ್ದು. ಬುನಾದಿ ಹಂತದ ಶಿಕ್ಷಣದ ಸಿದ್ಧತೆಯನ್ನು ವಿದ್ಯಾಪ್ರವೇಶದ ಶಾಲಾ ಸಿದ್ಧತೆ ಅಂತೇಳಿ ನಾವು ಕರಿತೀವಿ. 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದಿರುತ್ತೆ. ಯಾವಾಗ ಪ್ರಾರಂಭ ಆಗುತ್ತಪ್ಪ ಅಂದರೆ ಜೂನ್ 2ರಿಂದ ಜುಲೈ 18ರವರೆಗೆ ಈ ಒಂದು ಚಟುವಟಿಕೆ ಇರುತ್ತೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ನಿರ್ದೇಶಿತ ತತ್ವಗಳ ಅಡಿಯಲ್ಲಿ ಇದು ನಡೀತಾ ಇದೆ ಅಂತಕ್ಕಂಥದ್ದು. ಸೊ ವಿದ್ಯಾಪ್ರವೇಶದ ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ, ವಿದ್ಯಾಪ್ರವೇಶ ಎಂದರೆ ಮಕ್ಕಳನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಭಾವನಾತ್ಮಕವಾಗಿ ಔಪಚಾರಿಕ ಶಿಕ್ಷಣಕ್ಕೆ ಒಳಪಡಿಸ್ತಕ್ಕಂಥದ್ದು. ವಿದ್ಯಾಪ್ರವೇಶ ಕಾರ್ಯಕ್ರಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಕೇಂದ್ರ ನಿರ್ದೇಶಿತ ಕಾರ್ಯಕ್ರಮ ಆಗಿದೆ. 1ನೇ ತರಗತಿಗೆ ದಾಖಲಾಗುವ ಯಾವುದೇ ವಿದ್ಯಾರ್ಥಿಯು ಆರಂಭಿಕ ಶಾಲಾ ಸಿದ್ಧತಾ ಚಟುವಟಿಕೆಗೆ ಒಳಗಾಗುವುದು ಇದರ ಉದ್ದೇಶ. ಮಗುವಿನ ಸರ್ವಾಂಗೀಣ ವಿಕಾಸಕ್ಕೆ ವಿವಿಧ ಆಯಾಮಗಳಲ್ಲಿ 8 ಅವಧಿಗಳ ಕಲಿಕೆಯಲ್ಲಿ ವಿದ್ಯಾರ್ಥಿಯನ್ನು ನಿರಂತರ ತೊಡಗಿಸುವುದರ ಮೂಲಕ ಬುನಾದಿ ಶಿಕ್ಷಣದ ಕಲಿಕೆಗೆ ಮಾನಸಿಕವಾಗಿ ತರಬೇತಿಗೊಳಿಸುವುದು ಈ ಕಾರ್ಯಕ್ರಮದ ಮುಖ್ಯ ಅಂಶವಾಗಿದೆ ಅಂತಕ್ಕಂಥದ್ದು. 40 ದಿನಗಳ ವ್ಯಾಪ್ತಿಯಲ್ಲಿ 3 ಅಭಿವೃದ್ಧಿ ಗುರಿಗಳ ಅಡಿಯಲ್ಲಿ ವಿದ್ಯಾಪ್ರವೇಶದ ಬೆಳವಣಿಗೆ ವ್ಯಾಪಕ ಅವಕಾಶವನ್ನು ಒದಗಿಸುತ್ತೆ. ಒಂದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಅಂತಕ್ಕಂಥದ್ದು. ಇದನ್ನು ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತೇಳಿ ಕರಿತೀವಿ. ಶಾರ್ಟ್ ಫಾರ್ಮಲ್ಲಿ HW ಅಂತೇಳಿ ನಾವು ಇದನ್ನು ಗುರುತಿಸ್ತೀವಿ. ತಾವೆಲ್ಲರೂ ಕೂಡ ನೋಡಿರ್ಬೋದು, ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿ ಅಭ್ಯಾಸ ಹಾಳೆಯಲ್ಲಿ HW ಅಂತಕ್ಕಂಥದ್ದನ್ನು ಕೊಟ್ಟಿರ್ತಾರೆ. ಇನ್ನು ಪರಿಣಾಮಕಾರಿ ಸಂವಹನ ಅಂತಕ್ಕಂಥದ್ದು. ಕಮ್ಯುನಿಕೇಟರ್ಸ್, ಎಫೆಕ್ಟಿವ್ ಕಮ್ಯುನಿಕೇಟರ್ಸ್, ಚಿಲ್ಡ್ರನ್ ಬಿಕಮ್ ಎಫೆಕ್ಟಿವ್ ಕಮ್ಯುನಿಕೇಟರ್ಸ್ ಅಂತೇಳಿ EC ಅಂತೇಳಿ ನಾವು ಕರಿತೀವಿ. 3 ತೊಡಗಿಸಿಕೊಂಡ ಕಲಿಕಾರ್ಥಿಗಳು, ಚಿಲ್ಡ್ರನ್ ಬಿಕಮ್ ಇನ್ವಾಲ್ವ್ಡ್ ಲರ್ನರ್ಸ್ ಆರ್ ಕನೆಕ್ಟ್ ವಿತ್ ದೇರ್ ಇಮಿಡಿಯೇಟಿವ್ ಎನ್ವೈರನ್ಮೆಂಟ್, IL ಅಂತೇಳಿ ನಾವು ಕರಿತೀವಿ. ವಿದ್ಯಾಪ್ರವೇಶ ಕಾರ್ಯಕ್ರಮಕ್ಕಾಗಿ 1ನೇ ತರಗತಿಗೆ ಒಟ್ಟು 40 ದಿನಗಳನ್ನು ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದು. ನಲಿಕಲಿ ಘಟಕಗಳಲ್ಲಿ 1ನೇ ತರಗತಿ ಮಕ್ಕಳಿಗೆ ಜೂನ್ 2ರಿಂದ ಜುಲೈ 18ರವರೆಗೆ ಒಟ್ಟು 40 ದಿನಗಳ ವಿದ್ಯಾಪ್ರವೇಶ ಶಾಲಾ ಸಿದ್ಧತಾ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವುದು. 18/7/2025ರೊಳಗೆ ಚಟುವಟಿಕೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತೆ. 40 ದಿನಗಳ ಮಿತಿಗೆ ಕಾರಣ ಏನಪ್ಪ ಅಂತೇಳಿದರೆ, ನಲಿಕಲಿ ಪಠ್ಯ ವಸ್ತುವಿನಲ್ಲಿ ಸಾಕಷ್ಟು ಪೂರ್ವಭಾವಿ ಸಿದ್ಧತಾ ಚಟುವಟಿಕೆಗಳನ್ನು ಅಳವಡಿಸಲಾಗಿದೆ. 72 ದಿನಗಳಲ್ಲಿ ದಿನವಾರು ಚಟುವಟಿಕೆಗಳು ಪುನರಾವರ್ತನೆ ಒಳಗಾಗುತ್ತಿರುವುದನ್ನು ಗಮನಿಸಿ 40 ದಿನಗಳಿಗೆ ಇದನ್ನು ಸೀಮಿತಗೊಳಿಸಲಾಗಿದೆ. ಇನ್ನು ನೂತನ ಪಠ್ಯಪುಸ್ತಕದಲ್ಲಿ ಹಾಡು, ಕತೆ, ಆಟ, ಪ್ರಯೋಗ, ಯೋಜನೆ, ಮಾದರಿ, ಆಟಿಕೆ, ಹೊರಾಂಗಣ ಚಟುವಟಿಕೆಗಳು ಮತ್ತು ಮೌಖಿಕ ಸಂವಹನ, ಕರಕುಶಲತೆ ಇತ್ಯಾದಿ ಸೃಜನಾತ್ಮಕ ಚಟುವಟಿಕೆಗಳನ್ನು ಮೈಲುಗಲ್ಲುವಾರು ಇಲ್ಲಿ ಅಳವಡಿಸಲಾಗಿದೆ. ಇನ್ನು 8 ಕಲಿಕಾ ಮೂಲಗಳ ಬದಲಿಗೆ ಇಂದಿನ ಶೈಕ್ಷಣಿಕ ವರ್ಷದಿಂದ ಕಲಿಕಾ ಸ್ಥಳ ಎಂದು ಹೆಸರಿಸಲಾಗಿದ್ದು 4 ಕಲಿಕಾ ಸ್ಥಳಗಳನ್ನು ಮಾರ್ಪಡಿಸಲಾಗಿದೆ. ಅವು ಯಾವಪ್ಪ ಅಂತೇಳಿ, ಒಂದು ಗಣಿತ ಮತ್ತು ವಿಜ್ಞಾನ ಅಥವಾ ಅನ್ವೇಷಣಾ ಕಲಿಕಾ ಸ್ಥಳ, ಗೊಂಬೆ ಮತ್ತು ಬಿಲ್ಡಿಂಗ್ ಬ್ಲಾಕ್ಸ್ ಕಲಿಕಾ ಸ್ಥಳ, ಬರೆಯುವ ಮತ್ತು ಓದುವ ಕಲಿಕಾ ಸ್ಥಳ, ಆಟಿಕೆ ಅಥವಾ ಮಾಡಿಕಲಿ, ಕಲೆಗೊಂದು ನೆಲೆ ಅಥವಾ ಕರಕುಶಲ ಕಲಿಕಾ ಸ್ಥಳ ಅಂತಕ್ಕಂಥದ್ದು. ಇನ್ನು ವಿದ್ಯಾಪ್ರವೇಶದ ಚಟುವಟಿಕಾ ಹಾಳೆಗಳು ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿ ಅಳವಡಿಸಲಾಗಿದೆ. ಕನ್ನಡದಲ್ಲಿ 20 ಹಾಳೆ, ಗಣಿತದಲ್ಲಿ 20 ಹಾಳೆ, ಆರೋಗ್ಯ ಮತ್ತು ಪರಿಸರದಲ್ಲಿ 15 ಕಲಿಕಾ ಹಾಳೆಗಳನ್ನು ನೀಡಲಾಗಿದೆ. ವಿದ್ಯಾ ವಿಕಾಸ ಯೋಜನೆಯ ಮೂಲಕ ಉಚಿತ ವಿತರಣೆಯ ಅಡಿಯಲ್ಲಿ ಒದಗಿಸಲಾಗುತ್ತಿರುವ ನಲಿಕಲಿ ಅಭ್ಯಾಸ ಸಹಿತ ಪುಸ್ತಕಗಳಲ್ಲಿ ವಿಪ್ರ ಎಂಬ ಶೀರ್ಷಿಕೆಯಡಿಯಲ್ಲಿ ಮಕ್ಕಳ ಕಲಿಕಾ ಚಟುವಟಿಕೆಗಳನ್ನು ಸೇರ್ಪಡೆಗೊಳಿಸಲಾಗಿದ್ದು, ತರಗತಿಗಳಲ್ಲಿ ಇವುಗಳ ನಿರ್ವಹಣೆ ಕಡ್ಡಾಯ. ಅಂದರೆ ವಿಪ್ರ ಅಂದರೆ ವಿದ್ಯಾಪ್ರವೇಶ ಅಂತೇಳಿ. ಇದು ಯಾವುದೇ ವಿದ್ಯಾರ್ಥಿಯು ನಿಗದಿತ 40 ದಿನಗಳಿಗಿಂತ ಮೊದಲು ವಿದ್ಯಾಪ್ರವೇಶ ಕಾರ್ಯಕ್ರಮದ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿದ್ದಲ್ಲಿ ಅಂತಹ ವಿದ್ಯಾರ್ಥಿಗೆ ಪ್ರಸಕ್ತ ಸಾಲಿನ ಕಲಿಕಾಂಶಗಳ ಕಲಿಕೆಗೆ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥದ್ದು. ಇನ್ನು ವಿದ್ಯಾಪ್ರವೇಶದ ಕಾರ್ಯಕ್ರಮದ ಅಂತ್ಯಕ್ಕೆ ಪ್ರತಿ ವಿದ್ಯಾರ್ಥಿವಾರು ಮೌಲ್ಯಮಾಪನ ದಾಖಲೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ ಕೃತಿ ಸಂಪುಟದಲ್ಲಿ ಅವುಗಳನ್ನು ದಾಖಲಿಸ್ತಾ ಹೋಗಬೇಕಾಗುತ್ತೆ. ಇನ್ನು ವಿದ್ಯಾಪ್ರವೇಶದ ವೇಳಾಪಟ್ಟಿಯನ್ನು ನಾವು ನೋಡ್ತಾ ಹೋಗೋದಾದರೆ, ಮೊದಲನೇ ಅವಧಿಯಲ್ಲಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಅಂತಕ್ಕಂಥದ್ದು 40 ನಿಮಿಷವನ್ನು ನಿಗದಿಪಡಿಸಲಾಗಿದೆ. ನನ್ನ ಸಮಯ 40 ನಿಮಿಷ, ಅಲ್ಪ ವಿರಾಮವನ್ನು ನೀಡಿ ನಂತರ ಬುನಾದಿ ಸಂಖ್ಯಾಜ್ಞಾನ 40 ನಿಮಿಷ, ಸೃಜನಶೀಲ ಕಲೆ 40 ನಿಮಿಷ, ನಂತರ ಊಟದ ವಿರಾಮ, ಭಾಷಾಭಿವೃದ್ಧಿ 60 ನಿಮಿಷ, ಹೊರಾಂಗಣ ಆಟಗಳು 40 ನಿಮಿಷ,
ಅಲ್ಪ ವಿರಾಮ ಕಥಾ ಸಮಯ 40 ನಿಮಿಷ ಮತ್ತೆ ಸಿಗೋಣ ಅಂತಕ್ಕಂಥದ್ದಕ್ಕೆ 20 ನಿಮಿಷವನ್ನು ನಿಗದಿಗೊಳಿಸಲಾಗಿದೆ. ಇದು ವಿದ್ಯಾಪ್ರವೇಶದ ವೇಳಾಪಟ್ಟಿ ಅಂತೇಳಿ. ಇನ್ನು 40 ದಿನಗಳ ವೇಳಾಪಟ್ಟಿ ಯಾವ ರೀತಿ ಸಾಗುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಸೊ ಇದಾಗಿತ್ತು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂಥ ಹೆಚ್ಚುವರಿ ಮಾಹಿತಿ ಅಂತಕ್ಕಂಥದ್ದು. ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು ತಿಳಿಸ್ತೀನಿ. ಎಲ್ರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.